ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಕೇಳಿಸಿಕೊಳ್ಳೋಣ. ದೇವರ ವಾಕ್ಯವನ್ನು ಇಂದು ನಾವು ಒಟ್ಟಾಗಿ ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಲೂಕನು ಬರೆದ ಸುವಾರ್ತೆ, ದಿ ಗಾಸ್ಪಲ್ ಅಕಾರ್ಡಿಂಗ್ ಟು ಲೂಕ್, ಚಾಪ್ಟರ್ 23, 23ನೇ ಅಧ್ಯಾಯ. 23ನೇ ಅಧ್ಯಾಯದ 2ನೇ ಭಾಗ, ಅಂದರೆ 23ನೇ ಅಧ್ಯಾಯ 26ರಿಂದ 56ರವರೆಗೆ ಇರುವಂಥ ವಾಕ್ಯ ಭಾಗದಲ್ಲಿ ನಾವು ಅಧ್ಯಯನ ಮಾಡಿಕೊಳ್ಳಲಿಕ್ಕಿದ್ದೇವೆ. ಲೂಕ್ಸ್ ಗಾಸ್ಪಲ್ ಚಾಪ್ಟರ್ 23 ವರ್ಸಸ್ 26 to 56. ಈ 2ನೇ ವಾಕ್ಯ ಭಾಗದಲ್ಲಿ, ಅಂದರೆ ಲೂಕ 23, 26ರಿಂದ 56ರವರೆಗೆ ಇರುವ ವಾಕ್ಯ ಭಾಗದಲ್ಲಿ ಶಿಲುಬೆಯ, ಅಂದರೆ ಕ್ರಿಸ್ತನ ಶಿಲುಬೆಯ 20 ಸತ್ಯಗಳನ್ನು ನೋಡ್ಕೊಳ್ತೇವೆ. 20 truths about the cross of Christ. ಶಿಲುಬೆ, ಕ್ರಿಸ್ತನ ಶಿಲುಬೆಯ ಬಗ್ಗೆ 20 ಸತ್ಯಗಳು. ಒಂದೊಂದಾಗಿ ನಾವು ನೋಡಿಕೊಳ್ಳೋಣ. ಒಂದೊಂದಾಗಿ ನಾವು ನೋಡಿಕೊಳ್ಳುವಾಗ ದೇವರಾತ್ಮನು, ಹೌದು ದೇವರಾತ್ಮನು, ಈ ಗ್ರಂಥವನ್ನು ಬರೆದ ದೇವರಾತ್ಮನು ನನಗೂ ನಮಿಗೂ ತನ್ನ ವಾಕ್ಯವನ್ನು ಸ್ಪಷ್ಟಪಡಿಸಲಿ, ಪ್ರಕಟಿಸಲಿ, ಅಭಿಷೇಕಿಸಲಿ, ಗೌರವಿಸಲಿ. ಮೊದಲನೇದಾಗಿ, ಸೈನಿಕರು ಯೇಸುವನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಪಿಲಾತನಿಗಾಗಲೇ ತೀರ್ಪು ಮಾಡಿ ಆಯಿತು. ಮತ್ತು ಲೂಕನ ಬರೆದ ಸುವಾರ್ತೆ 23, 26ರಿಂದ ನಾವು ಓದುವಾಗ, ಹೊಲದಿಂದ ಒಬ್ಬ ವ್ಯಕ್ತಿ ಬರ್ತಾ ಇದ್ನಂತೆ. ಕುರೇನದ, ಅಂದರೆ ಉತ್ತರ ಆಫ್ರಿಕಾದ, ಈಗಿನ ಲಿಬಿಯಾದ ಒಂದು ಊರು ಅಂತ ಹೇಳ್ಬೋದು. ಈಗಿನ ಲಿಬಿಯಾದ ಒಂದು ಊರು. ಆ ಕುರೇನದ ಸೀಮೋನನೆಂಬವನು ಬರ್ತಾ ಇದ್ದ. ಹೊಲದಿಂದ ಬರ್ತಾ ಇದ್ದ. ಯಥಾ ಪ್ರಕಾರವಾಗಿ ಅವನನ್ನು ಸೈನಿಕರು ಹಿಡಿದು ಅವನ ಮೇಲೆ ಯೇಸುವಿನ ಶಿಲುಬೆಯನ್ನು ಇಟ್ಟು ಯೇಸುವಿನ ಹಿಂದೆ ಹೊತ್ತುಕೊಂಡು ಹೋಗುವಂತೆ ಮಾಡ್ತಾರೆ. ಅದರಿಂದ ನಾವು ತಿಳ್ಕೊಳ್ತಕ್ಕಂಥ ಒಂದು ಸಂಗತಿ ಏನಂತ ಹೇಳಿದರೆ, ಯೇಸು ಸ್ವಾಮಿ, ವಾವ್, ದ ಲಾರ್ಡ್ ವಾಸ್ ಫ್ಲೆಕ್ಸಿಬಲ್. ಶಿಲುಬೆನಿಲ್ಲ, ನಾನೇ ಹೊರ್ತೀನಿ ಎಂಬುದಾಗಿ ಕರ್ತನ ಹೇಳಲಿಲ್ಲ. ಇದರಿಂದ ನಾವು ತಿಳ್ಕೊಳ್ಳುವಂಥ ಮೊದಲನೇ ಸತ್ಯ, ಅಂದರೆ 20 ಸತ್ಯಗಳಿದೆ, ಒಂದೊಂದಾಗಿ ನಾವು ಬೇಗ ನೋಡಬೇಕಾಗಿದೆ. ಕ್ರಿಸ್ತನ ಶಿಲುಬೆಯ ಬಗ್ಗೆ 20 ಸತ್ಯಗಳು. ಅದರಲ್ಲಿ ಮೊದಲನೇ ಸತ್ಯ ಏನಂದರೆ, ಕ್ರಾಸ್ ಕ್ಯಾನ್ ಬಿ ಶೇರ್ಡ್. ಶಿಲುಬೆ ಹಂಚಿಕೊಳ್ಳಬಹುದು, ಸ್ವಲ್ಪ ಮಟ್ಟಿಗೆ. ಆವತ್ತಿನ ದಿವಸ ಅವನು ಶಿಲುಬೆಯನ್ನು, ಕ್ರಿಸ್ತನ ಶಿಲುಬೆಯನ್ನು ಸಹಭಾಗಿಯಾಗಿ ಸ್ವಲ್ಪ ಮಟ್ಟಿಗೆ ಹೊರುವಂತೆ ಆಯಿತು. ಎರಡನೇದಾಗಿ ನೋಡುವಾಗ, ಶಿಲುಬೆಯ ಕ್ರಿಸ್ತನ ಶಿಲುಬೆಯ 2ನೇ ಸತ್ಯ ಏನಂತ ಹೇಳಿದರೆ, ಕ್ರಾಸ್ ಕಂಫರ್ಟ್ಸ್ ಅದರ್ಸ್. ಎಷ್ಟೊಂದು ಜನರು ಯೇಸುವಿನ ಹಿಂದೆ ಬರ್ತಾ ಇದ್ದರು, ಶೋಕಿಸ್ತಾ ಗೋಳಾಡ್ತಾ ಇದ್ದಂಥ ಮಹಿಳೆಯರು ಸಹ ಇದ್ದರು. ಆಗ ಯೇಸು ಸ್ವಾಮಿ ಹೇಳುವಂಥ ಒಂದು ಮಾತು, ಲೂಕ 23ನೇ ಅಧ್ಯಾಯದ 28ನೇ ವಚನದಲ್ಲಿ, ಯೆರೂಸಲೇಮಿನ ಪುತ್ರಿಯರೇ, ನನಗಾಗಿ ಅಳಬೇಡ್ರಿ, ನಿಮಗಾಗಿಯೂ ನಿಮ್ಮ ಮಕ್ಕಳಿಗಾಗಿ ಅಳಿರಿ ಎಂಬುದಾಗಿ ಆದರಣೆಯನ್ನು ಕರ್ತನು ನೀಡುವುದರ ಬಗ್ಗೆ ನಾವು ನೋಡ್ತೇವೆ. ಮೂರನೇದಾಗಿ,
ಶಿಲುಬೆ ಅಂದರೆ ಕ್ರಿಸ್ತನ ಶಿಲುಬೆಯ ಬಗ್ಗೆ ಮೂರನೇ ಸತ್ಯ ಏನಂತೇಳಿದರೆ ಕ್ರಾಸ್ ಪ್ರಾಫಸೈಸ್, ಅಂದರೆ ಕ್ರಿಸ್ತನ ಶಿಲುಬೆ ಪ್ರವಾದಿಸುವಂಥ ಒಂದು ಶಿಲುಬೆ. ಯಾಕಂತ ಹೇಳಿದರೆ 29ನೇ ವಚನದಲ್ಲಿ ಬಂಜೆಯರು, ಎಂದಿಗೂ ಹೆರೆದವರು, ಎಂದಿಗೂ ಹಾಲು ಕುಡಿಸದವರು ಧನ್ಯರು ಎಂದು ಜನರು ಹೇಳುವ ದಿವಸಗಳು ಬರುತ್ತವೆ. ಹಾಗಾದರೆ ಸ್ವಾಮಿ ಈಗ ಪ್ರವಾದಿಸ್ತಾ ಇದ್ದಾರೆ, ಮುಂದೆ ಆಗೋದನ್ನು ಹೇಳ್ತಿದ್ದಾರೆ. ಮರಣಕ್ಕೆ ಕೊಂಡೊಯ್ತಾ ಇದ್ದಾರೆ ಕೆಲವೇ ತಾಸಿನಲ್ಲಿ, ಆದರೂ ಕೂಡ ರಸ್ತೆಯಲ್ಲಿ ದಾರಿಯಲ್ಲಿ ಯೇಸು ಸ್ವಾಮಿ ಪ್ರವಾದಿಸ್ತಾರೆ. ಆಶ್ಚರ್ಯ, ದಿವಸಗಳು ಬರುತ್ತದೆ ಎಂಬುದಾಗಿ ಹೇಳ್ತಾರೆ. ಮತ್ತು ಆ ರೀತಿಯಾಗಿ ಹೇಳಿಬಿಟ್ಟು ಬೆಟ್ಟಗಳೇ ನಮ್ಮ ಮೇಲೆ ಬೀಳು, ಗುಡ್ಡಗಳೇ ನಮ್ಮನ್ನು ಮುಚ್ಚಿಕೊಳ್ಳ್ರಿ ಅಂತ ಹೇಳಲಾರಂಭಿಸುವರು ಎಂಬುದಾಗಿ ಹೋಶಿಯನ ಗ್ರಂಥ 10ನೇ ಅಧ್ಯಾಯ 8ನೇ ವಚನವನ್ನು, ಆ ಪ್ರವಾದನೆ ಮಾತನ್ನು ಕರ್ತನು ಹೇಳುವಂಥದ್ದನ್ನು ಗಮನಿಸಬಹುದು. 4ನೇದಾಗಿ ಕ್ರಿಸ್ತನ ಶಿಲುಬೆಯ ಕುರಿತಾದ 4ನೇ ಸತ್ಯ ಏನಂತ ಹೇಳಿದರೆ ಅನ್ಯಾಯ. 31ನೇ ವಚನದಲ್ಲಿ ಅವರು ಹಸಿ ಮರಕ್ಕೆ ಇವುಗಳನ್ನು ಮಾಡಿದರೆ ಒಣ ಮರಕ್ಕೆ ಇನ್ನೇನು ಮಾಡ್ಯಾರು. ಹಸಿ ಮರ ಅಂತ ಹೇಳಿದ್ರೆ ಯೇಸು ಸ್ವಾಮಿ, ನನಗೆ ಹೀಗೆ ಮಾಡಿದರೆ ಇನ್ನು ಒಣ ಮರವಾಗಿರುವಂಥ ಇಡೀ ದೇಶಕ್ಕೆ ಏನು ಮಾಡ್ತಾರೆ, ಏನು ಮಾಡುವರು? ನ್ಯಾಯ ವ್ಯಕ್ತಿಗೆ ಈ ರೀತಿಯಾಗಿ ಮಾಡಿದ ಮೇಲೆ, ಅಂದರೆ ದೇವರಿಗೆ ಮನುಷ್ಯರು ಹೀಗೆ ಮಾಡಿದ ಮೇಲೆ ಮನುಷ್ಯರಿಗೆ ಮನುಷ್ಯರು ಇನ್ನೇನು ಮಾಡ್ತಾರೆ ಎಂಬುದಾಗಿ, ಸೃಷ್ಟಿಕರ್ತನಿಗೆ ಹೀಗೆ ಮಾಡಿದ ಮೇಲೆ ಸೃಷ್ಟಿಗಳಿಗೆ ಇನ್ನೇನು ಮಾಡ್ಯಾರು ಎಂಬುದಾಗಿ. 5ನೇದಾಗಿ 32ನೇ ವಚನ, ಕ್ರಿಸ್ತನ ಶಿಲುಬೆಯ ಬಗ್ಗೆ 20 ಸತ್ಯಗಳಲ್ಲಿ 5ನೇ ಸತ್ಯ ಏನಂತ ಹೇಳಿದರೆ 32ನೇ ವಚನ. 23 ಲೂಕನ ಬರೆದ ಸುವಾರ್ತೆ ಮತ್ತು 32ನೇ ವಚನದಲ್ಲಿ ದುಷ್ಕರ್ಮಿಗಳಾದ ಬೇರೆ ಇಬ್ಬರನ್ನು ಕೂಡ ಯೇಸುವಿನೊಂದಿಗೆ ಮರಣದಂಡನೆಗಾಗಿ ಕರೆದುಕೊಂಡು ಹೋದರೆಂಬ ಮಾತಿದೆ. ಹಾಗಾದರೆ ಇನ್ನು ಇಬ್ಬರು ಅಂತ ಹೇಳುವಾಗ ಶಿಲುಬೆ, ಕ್ರಿಸ್ತನ ಶಿಲುಬೆ ದುಷ್ಕರ್ಮಿಗಳೊಂದಿಗೆ ಗುರುತಿಸಿಕೊಳ್ಳುವಂಥದ್ದಾಗಿದೆ. ಕ್ರಾಸ್ ಐಡೆಂಟಿಫೈಸ್ ವಿತ್ ಅದರ್ಸ್. ಆ ಸಂದರ್ಭದಲ್ಲಿ ನೋಡುವಾಗ 23ನೇ ವಚನದಲ್ಲಿ ತಲೆಬುರುಡೆ ಎಂದು ಕರೆಯಲಾಗುವ ಸ್ಥಳಕ್ಕೆ ಬಂದಾಗ ಅಲ್ಲಿ ಯೇಸುವನ್ನು ಶಿಲುಬೆಗೆ ಹಾಕಿದರು, ಕ್ರೂಸಿಫೈಡ್. ಕ್ರಿಸ್ತನ ಶಿಲುಬೆಯ 6ನೇ ಸತ್ಯ ಏನಂತ ಹೇಳಿದರೆ ಕ್ರಿಸ್ತನ ಶಿಲುಬೆಯು ಕ್ರೂಜೀಕರಣಕ್ಕೆ ನಡೆಸ್ತದೆ. ಕ್ರಾಸ್ ಆಫ್ ಕ್ರೈಸ್ಟ್ ಲೀಡ್ಸ್ ಟು ಕ್ರೂಸಿಫಿಕ್ಷನ್. ಅದನ್ನೇ ನಾವು ನೋಡ್ತೇವೆ. ಆ ಸಂದರ್ಭದಲ್ಲಿ ಯೇಸು ಸ್ವಾಮಿ 34ನೇ ವಚನ, 23 ಲೂಕ 34ನೇ ವಚನದಲ್ಲಿ, ತಂದೆಯೇ ಇವರನ್ನು ಕ್ಷಮಿಸು, ತಾವು ಏನು ಮಾಡುತ್ತಿದ್ದಾರೆಂದು ಅರಿಯರು ಎಂಬುದಾಗಿ ಹೇಳಿದಾಗ ನಾವೇನು ನೋಡ್ತೀವಿ, ಇನ್ನೊಂದು ವಿಷಯವನ್ನು, ದೊಡ್ಡ ವಿಷಯ ಇದೆ. ಅದೇನೆಂದರೆ ಕ್ರಿಸ್ತನ ಶಿಲುಬೆ ಕ್ಷಮಿಸುವಂಥದ್ದಾಗಿದೆ. ದ ಕ್ರಾಸ್ ಆಫ್ ಕ್ರೈಸ್ಟ್ ಫರ್ಗಿವ್ಸ್. ದೇವರನ್ನು ಕ್ಷಮಿಸು. ಮತ್ತು ಅದೇ ವಚನ ಲೂಕನ ಬರೆದ ಸುವಾರ್ತೆ 23ನೇ ವಚನದ 34ನೇ ವಚನದಲ್ಲಿ 2ನೇ ಭಾಗ ಈ ರೀತಿಯಾಗಿದ್ದರೆ, ಸೈನಿಕರಾದರೂ ಯೇಸುವಿನ ಉಡುಪನ್ನು ಚೀಟು ಹಾಕಿ ಹಂಚಿಕೊಂಡ್ರು. ಉಡುಪು ಮೂಲಭೂತ ಅವಶ್ಯ, ಮೂಲಾಧಾರ, ಬೇಸಿಕ್ ನೀಡ್. ಅದು ಅಗತ್ಯವಾದದ್ದು, ಅತ್ಯಗತ್ಯವಾದದ್ದು. ಅದನ್ನೇ ಸೈನಿಕರು ಚೀಟು ಹಾಕಿ ಹಂಚಿಕೊಂಡ್ರು ಅಂತ ಹೇಳಿದಾಗ ಒಂದು ಹಕ್ಕು, ಮೂಲ ಹಕ್ಕು ತೆಗೆದು ಹಾಕಲಾಯಿತು ಅಂತ ಹೇಳ್ಬಿಟ್ಟು
the basic authority, basic claim was taken away ಎಂಬುದಾಗಿ ಹೇಳ್ಬೋದು. ಸರಿ, ಅದು 8ನೇ ಸತ್ಯ ಆಯಿತು. ಈಗ 9ನೇದಾಗಿ ನೋಡುವಾಗ ಕ್ರಿಸ್ತನ ಶಿಲುಬೆಯ ಕುರಿತಾದಂಥ 9ನೇ ಸತ್ಯ 35ನೇ ವಚನ 23ನೇ ಅಧ್ಯಾಯ ಲೂಕನ ಬರೆದ ಸುವಾರ್ತೆ. ಜನರು ನೋಡ್ತಾ ಇದ್ದಾಗ ಕೆಲವರು ಹೇಳ್ತಾರೆ, ಅಧಿಕಾರಿಗಳು ಕೂಡ ಹಾಸ್ಯ ಮಾಡಿಬಿಟ್ಟು ಯೇಸು ಸ್ವಾಮಿಗೆ ಬೇರೆಯವ್ರನ್ನ ರಕ್ಷಿಸಿದ, ಈತನು ದೇವರು ಆರಿಸಿಕೊಂಡಿದ್ದ ಕ್ರಿಸ್ತನಾಗಿದ್ದರೆ ತನ್ನನ್ನು ತಾನೇ ರಕ್ಷಿಸಿಕೊಳ್ಳಿ. ಕ್ರಿಸ್ತನ ಶಿಲುಬೆಯ 9ನೇ ಸತ್ಯ ಏನಂದರೆ, ತನ್ನನ್ನು ಇತರರನ್ನು ರಕ್ಷಿಸುವಂತೆ ತನ್ನನ್ನು ರಕ್ಷಿಸಿಕೊಳ್ಳದಿರುವುದು. ವಾವ್! In order to save others, not saving one's own self. ತನ್ನನ್ನು ರಕ್ಷಿಸಿಕೊಳ್ಳದೆ ಇತರರನ್ನು ರಕ್ಷಿಸಿಕೊಳ್ಳುವಂಥದ್ದೇ ಕ್ರಿಸ್ತನ ಶಿಲುಬೆಯ 9ನೇ ಸತ್ಯ. 10ನೇದಾಗಿ 36ನೇ ವಚನದಲ್ಲಿ ಸೈನಿಕರು ಸಹ ಯೇಸುವಿನ ಬಳಿಗೆ ಬಂದು ಆತನನ್ನು ಹಾಸ್ಯ ಮಾಡಿ ಹೇಳ್ತಾರೆ, ನೀನು ಯಹೂದ್ಯರ ಅರಸನಾಗಿದ್ದರೆ ನಿನ್ನನ್ನು ನೀನೇ ರಕ್ಷಿಸ್ಕೋ, ಕ್ರಿಸ್ತನಾಗಿದ್ದರೆ ಅರಸನಾಗಿದ್ದರೆ ರಕ್ಷಿಸ್ಕೋ. ಹಿ ವಾಸ್ ಚಾಲೆಂಜ್ಡ್. ಕ್ರಿಸ್ತನ ಶಿಲುಬೆ ಮಾನವ ಸವಾಲಿಸುವಂಥ ಅನುಭವಕ್ಕೆ ಎದುರುಗೊಳ್ಳುವಂಥದ್ದಾಗಿದೆ. ಫೇಸಸ್ ಚಾಲೆಂಜ್, ಸವಾಲನ್ನು ಎದುರಿಸುವಂಥದ್ದು ಕ್ರಿಸ್ತನ ಶಿಲುಬೆಯ 10ನೇ ಸತ್ಯ. 10 ಆಯಿತು, ಇನ್ನೊಂದು 10 ಸತ್ಯಗಳಿದೆ, ಬೇಗ ನಾವು ನೋಡಿಕೊಳ್ಳೋಣ ಬನ್ನಿರಿ. 11ನೇ ಸತ್ಯ ಏನಂತ ಹೇಳಿದ್ರೆ 38ನೇ ವಚನದಲ್ಲಿ ನಾವು ನೋಡ್ತೀವಿ. ಲೂಕನ ಬರೆದ ಸುವಾರ್ತೆ 23ನೇ ಅಧ್ಯಾಯದ 38ನೇ ವಚನದಲ್ಲಿ ಯೇಸುವಿನ ಶಿಲುಬೆಯ ಮೇಲ್ಗಡೆಯಲ್ಲಿ ಒಂದು ಲಿಖಿತ ಒಂದು ಬರವಣಿಗೆ ಇತ್ತು. ಅದೇನಂತ ಹೇಳಿದರೆ, ಈತನು ಯಹೂದ್ಯರ ಅರಸನು. ಸಾಮಾನ್ಯವಾಗಿ ಯಾರನ್ನಾದರೂ ಶಿಲುಬೆಗೆ ಹಾಕಬೇಕಾದ್ರೆ ಆತನು ಏನು ತಪ್ಪು ಮಾಡಿದ್ದಾನೆ ಎಂಬುದನ್ನು ಅಲ್ಲಿ ಬರೆದಿಡ್ತಿದ್ರು. ಆದ ಕಾರಣ ಈತನ ತಪ್ಪು ಏನಾಗಿತ್ತಂದರೆ, ಈತನು ಯಹೂದ್ಯರ ಅರಸನು. ನಿಜನಾ? ನಿಜ. ಹಾಗಾದರೆ ಸತ್ಯವೇ ಅಪರಾಧವೆಂದು ಬರೆಯಲಾಯಿತು. ಟ್ರುತ್ ಇಟ್ ಸೆಲ್ಫ್ ಫೋಕಸ್ಡ್ ಆಸ್ ಕ್ರೈಮ್. ಇದು 11ನೇ ಕ್ರಿಸ್ತನ ಶಿಲುಬೆಯ ಕುರಿತಾದಂಥ 11ನೇ ಒಂದು ಸತ್ಯವಾಗಿದೆ. 12ನೇದಾಗಿ 41ನೇ ವಚನದಲ್ಲಿ ಇನ್ನು 2 ದುಷ್ಕರ್ಮಿಗಳು, ಅಪರಾಧಿಗಳು ಯೇಸು ಸ್ವಾಮಿಯ ಎಡಗಡೆ ಬಲಗಡೆ ಹಾಕಿದ್ರು. ಅದರಲ್ಲಿ ಒಬ್ಬನು ಏನು ಹೇಳ್ತಾನೆ, ನಮಗಾದರೂ ನಮ್ಮ ಕೃತ್ಯಕ್ಕೆ ತಕ್ಕ ಶಿಕ್ಷೆ ನ್ಯಾಯವಾಗಿ ಸಿಕ್ಕಿದೆ, ಈತನಾದರೂ ತಪ್ಪಾದದ್ದೇನೂ ಮಾಡಲಿಲ್ಲ. ವಾವ್! ಇದರಿಂದ ನಾವು ತಿಳಿಯುವಂಥದ್ದು ಏನೇನೆಂದರೆ, ಈವನ್ ಕ್ರಿಮಿನಲ್ಸ್ ನ್ಯೂ, ಅಪರಾಧಿಗಳಿಗೂ ಗೊತ್ತಿತ್ತು ಆತನ ಅಪರಾಧಿ ಅಲ್ಲ ಎಂಬುದು. ಇದು ಕ್ರಿಸ್ತನ ಶಿಲುಬೆಯ 12ನೇ ಸತ್ಯವಾಗಿದೆ. 13ನೇದು, ಆ ಒಬ್ಬ ಕಳ್ಳನು ಅಪರಾಧಿ ಯೇಸುವಿನ ಕಡೆಗೆ ತಿರುಗಿ, ಯೇಸು ಸ್ವಾಮಿ, ನೀವು ನಿಮ್ಮ ರಾಜ್ಯದಲ್ಲಿ ಬರುವಾಗ ನನ್ನನ್ನು ನೆನಪು ಮಾಡಿಕೊಳ್ಳ್ರಿ ಎಂಬುದಾಗಿ ಹೇಳ್ತಾನೆ. ಹಾಗಾದರೆ ಕ್ರಿಸ್ತನ ಶಿಲುಬೆಯ ಮತ್ತೊಂದು ಸತ್ಯ ಏನಂತ ಹೇಳಿದರೆ, ಇಟ್ ಲೀಡ್ಸ್ ಟು ದ ಕಿಂಗ್ಡಮ್. ಹೌದು, ಕ್ರಿಸ್ತನ ಶಿಲುಬೆಯು ಕ್ರಿಸ್ತನ ರಾಜ್ಯಕ್ಕೆ ಸೇರಿಸುವಂಥದ್ದಾಗಿದೆ. ಇದು ನೋಡ್ರಿ, ಅಪರಾಧಿಗೆ ಗೊತ್ತಾಗ್ಬಿಡ್ತು, ಅವನಿಗೆ ಈ ಪ್ರಕಟಣೆ ಸಿಕ್ಬಿಡ್ತು. ವಾವ್! ಆಶ್ಚರ್ಯ. 43ನೇ ವಚನದಲ್ಲಿ ಇನ್ನೊಂದು ಸಂಗತಿಯನ್ನು ನಾವು ನೋಡ್ತೇವೆ. ಅಂದ ಹಾಗೆ ಕ್ರಿಸ್ತನ ಶಿಲುಬೆಯ 20 ಸತ್ಯಗಳನ್ನು ನಾವು ನೋಡ್ಕೊಳ್ತಿದ್ದೇವೆ. ಈಗ 14ನೇ ಸತ್ಯ ನಾವು ನೋಡ್ತಾ ಇದ್ದೇವೆ. 43ನೇ ವಚನ, ಲೂಕ 23, 43ನೇ ವಚನದಲ್ಲಿ ಯೇಸು ಅವನಿಗೆ, ಈ ದಿನವೇ ನೀನು ನನ್ನ ಸಂಗಡ ಪರದೈಸಿನಲ್ಲಿರುವೆ. ವಾವ್! ನನ್ನ ಸಂಗಡ.
ಅದೇನು ತೋರಿಸ್ತದೆ? ಅನ್ಯೋನ್ಯತೆ, ಫೆಲೋಶಿಪ್. ಕ್ರಿಸ್ತನ ಶಿಲುಬೆಯ 14ನೇ ಸತ್ಯ ಏನಂದರೆ ಅನ್ಯೋನ್ಯತೆ. ಕ್ರಿಸ್ತನ ಶಿಲುಬೆಯಿಂದ ಆತ್ಮಿಕ ಅನ್ಯೋನ್ಯತೆ ಒದಗಿ ಬರುತ್ತದೆ. ವಾವ್, ಗ್ರೇಟ್. ಮತ್ತು 46ನೇ ವಚನ, ಆ ಸಂದರ್ಭದಲ್ಲಿ ಯೇಸು ಮಹಾಧ್ವನಿಯಿಂದ, ತಂದೆಯೇ, ನನ್ನ ಆತ್ಮವನ್ನು ನಿನ್ನ ಕೈಗಳಲ್ಲಿ ಒಪ್ಪಿಸುತ್ತೇನೆ. ಇದರಿಂದ ನಾವು ಏನು ತಿಳ್ಕೊಳ್ತೇವೆ ಅಂತ ಹೇಳಿದ್ರೆ, ಕ್ರಿಸ್ತನ ಶಿಲುಬೆ ಸಮರ್ಪಣೆಗೆ ನಡೆಸ್ತದೆ. ದ ಕ್ರಾಸ್ ಆಫ್ ಕ್ರೈಸ್ಟ್ ಕಮಿಟ್ಸ್ ದ ಸ್ಪಿರಿಟ್. ಆತ್ಮವನ್ನು ಒಪ್ಪಿಸುವಂಥದ್ದಾಗಿದೆ. 16ನೇದಾಗಿ, ನಡೆದದನ್ನು ಶತಾಧಿಪತಿ ಕಂಡು ಈತನು ನೀತಿವಂತನೇ ಸರಿ ಅಂಥೇಳಿ ದೇವರನ್ನು ಮಹಿಮೆ ಪಡಿಸಿದನು. ಲೋಕ 23:47. ಕ್ರಿಸ್ತನ ಶಿಲುಬೆ ದೇವರ ಮಹಿಮೆಗೆ ನಡೆಸ್ತದೆ. ದ ಕ್ರಾಸ್ ಆಫ್ ಕ್ರೈಸ್ಟ್ ಲೀಡ್ಸ್ ಟು ದ ಗ್ಲೋರಿ ಆಫ್ ಗಾಡ್. ಮತ್ತು 16 ಆಯ್ತಲ್ಲ, ಇನ್ನೂ ಕೆಲವು ಇದ್ದಾವೆ, ನೋಡೋಣ ಬನ್ನಿರಿ. ಕ್ರಿಸ್ತನ ಶಿಲುಬೆ ಮಾಡುವಂಥ ಇನ್ನೂ ಕೆಲವು ಸಂಗತಿಗಳಿದೆ. ಅದೇನಂತ ಹೇಳಿದರೆ, ಒಬ್ಬ ಅರಿಮಥಾಯದ ಯೋಸೇಫನು ಬರ್ತಾನೆ. ಅವನು ಬಂದು ದೇವರ ರಾಜ್ಯಕ್ಕಾಗಿ ಎದುರು ನೋಡುವವನಾಗಿದ್ದಾನೆ. ಯೇಸು ಸ್ವಾಮಿಯ ದೇಹ ಕೇಳಲಿಕ್ಕೆ ಬರ್ತಾನೆ. ಅಂದರೆ ಕ್ರಿಸ್ತನ ಶಿಲುಬೆ, ಯೇಸು ಸ್ವಾಮಿ ಶಿಲುಬೆಗೆ ಹಾಕಿದ್ದಾರೆ, ಇಲ್ಲಿ ಕೆಳಗೆ ನಿಂತಿದ್ದಾನೆ, ದೇವರ ರಾಜ್ಯಕ್ಕಾಗಿ ಎದುರು ನೋಡುವವನಾಗಿದ್ದಾನೆ. ಆದ ಕಾರಣ ಕ್ರಿಸ್ತನ ಶಿಲುಬೆ ನಿರೀಕ್ಷೆಯನ್ನು ಕೊಡ್ತದೆ. ದ ಕ್ರಾಸ್ ಆಫ್ ಕ್ರೈಸ್ಟ್ ಗಿವ್ಸ್ ಹೋಪ್. ಆಮೇಲೆ ತರುವಾಯ ಈ ಯೋಸೇಫನು ಶರೀರವನ್ನು ಇಳಿಸಿ ಯೇಸು ಸ್ವಾಮಿಯನ್ನು ನಾರುಬಟ್ಟೆಯಲ್ಲಿ ಸುತ್ತಿ ಬಂಡೆಯಲ್ಲಿ ಕೊರೆದಿದ್ದ ಸಮಾಧಿಯಲ್ಲಿ ಇಟ್ಟನು. ಅಂದರೆ ಕ್ರಿಸ್ತನ ಶಿಲುಬೆ ಗೌರವವನ್ನು ನೀಡುತ್ತದೆ. ಸಮಾಧಿ ಮಾಡದಿದ್ದರೆ ಅದು ಗೌರವ ಇಲ್ಲ ಅಂತ ಒಂದು ಅಭಿಪ್ರಾಯ ಯಹೂದ್ಯರ ಕಲಾಚಾರದಲ್ಲಿ, ನಮ್ಮ ಕಲಾಚಾರದಲ್ಲಿ ಕೂಡ. ಆದರೆ ಆತನನ್ನು ಸಮಾಧಿಯಲ್ಲಿ ಇಡುವಂತೆ ಒಬ್ಬನು ಬರ್ತಾನೆ. ಗೌರವ, ಶಿಲುಬೆಯ ಅನುಭವ ಗೌರವಕ್ಕೆ ನಡೆಸಿತು. ಯಾಕಂದರೆ ಅದುವರೆಗೆ ಅದರಲ್ಲಿ ಯಾರನ್ನೂ ಇಟ್ಟಿರಲಿಲ್ಲ ಅಂಥ ಒಂದು ಸಮಾಧಿ. ಅಂದು ಸಿದ್ಧತೆಯ ದಿನವಾಗಿತ್ತು. 54ನೇ ವಚನ, ಕ್ರಿಸ್ತನ ಶಿಲುಬೆ ಸಿದ್ಧತೆಗೆ ನಡೆಸ್ತದೆ, ಇಹಲೋಕ ಪರಲೋಕ. ಕೊನೆಯದಾಗಿ, ಅಂದು ಸಬ್ಬತ್ ದಿನ ಪ್ರಾರಂಭವಾಗಲಿತ್ತು. ಕ್ರಿಸ್ತನ ಶಿಲುಬೆ ವಿಶ್ರಾಂತಿಗೆ ನಡೆಸುವಂಥದ್ದಾಗಿದೆ. ಇಟ್ ಲೀಡ್ಸ್ ಟು ರೆಸ್ಟ್. ಆದುದರಿಂದ ನಾವು ನೋಡಿಕೊಂಡ ಹಾಗೆ ಲೂಕನ ಬರೆದ ಸುವಾರ್ತೆ 23ನೇ ಅಧ್ಯಾಯ 26ರಿಂದ 56 ವಚನಗಳವರೆಗೆ ನಾವು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.